ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ಗಳಾಗಬೇಕು ಅನ್ನೋ ಆಸೆ ಬಹುತೇಕ ಪೋಷಕರಿಗೆ ಇರುತ್ತೆ. ಅದಕ್ಕಾಗಿಯೇ ಸಾಲ ಸೋಲ ಮಾಡ್ತಾರೆ. ಲೆಕ್ಕವಿಲ್ಲದಷ್ಟು ಹಣ ಸುರಿದು ಮಕ್ಕಳಿಗೆ ವೃತ್ತಿಪರ ಕೋರ್ಸ್ಗಳನ್ನ ಓದಿಸ್ತಾರೆ. ಆದರೆ ಪೋಷಕರ ನಂಬಿಕೆಯನ್ನ ಕೆಲವು ಶಕ್ತಿಗಳು ಬಂಡವಾಳ ಮಾಡಿಕೊಳ್ತಿವೆ. ಸರ್ಕಾರ ನಿಗದಿ ಮಾಡಿದ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕ ಪಡೆಯುವುದು ಕಾನೂನು ಬಾಹಿರ. ಆದರೆ ಅನೇಕ ಕಾಲೇಜುಗಳ ಆಡಳಿತ ಮಂಡಳಿಗಳು ಈ ಕಾನೂನನ್ನ ಮೀರಿ ವೈಯಕ್ತಿಕ ಲಾಭಕ್ಕೆ ಇಳಿದಿವೆ. ದುರಂತ ಅಂದ್ರೆ ಪೋಷಕರು ಈ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಕಾಲೇಜುಗಳ ಈ ಹಣದಾಹಕ್ಕೆ ಖುದ್ದು ಪೋಷಕರೇ ಬ್ರೇಕ್ ಹಾಕಬಹುದು. ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳ ಕನಸು ದೊಡ್ಡದಾಗಿರುತ್ತೆ. ತುಂಬಾ ಜನ ದ್ವಿತೀಯ ಪಿಯುಸಿ ಬಳಿಕ ಡಾಕ್ಟರ್, ಇಂಜಿನಿಯರ್ಗಳಾಗೋದಕ್ಕೆ ಬಯಸ್ತಾರೆ. ಅಂಥ ವಿದ್ಯಾರ್ಥಿಗಳು ಸಿಇಟಿ ಪ್ರವೇಶ ಪರೀಕ್ಷೆ ಬರೆಯೋದಕ್ಕೆ ಮುಂದಾಗ್ತಾರೆ. ಡಾಕ್ಟರ್, ಇಂಜಿನಿಯರ್ಗಳಾಗಬೇಕು ಅಂತ ಶ್ರೀಮಂತರು ಕನಸು ಕಂಡ್ರೆ ಅಂಥೋರು ಶ್ರೀಮಂತ ಖಾಸಗಿ ಕಾಲೇಜುಗಳಲ್ಲಿ ಸೇರಲೆಂದೇ ಕಾಮೆಡ್ಕೆ ನಡೆಸುವ ಸಿಇಟಿ ಬರೀತಾರೆ. ಇಲ್ಲವೇ ಖಾಸಗಿ ಕಾಲೇಜುಗಳಿಗೆ ಲಕ್ಷಾಂತರ ಹಣ ನೀಡಿ ಮ್ಯಾನೇಜ್ಮೆಂಟ್ ಸೀಟ್ ಪಡೆದು ಕನಸು ಬೆನ್ನಟ್ಟಿ ಹೋಗ್ತಾರೆ. ಆದರೆ ಖಾಸಗಿ ಕಾಲೇಜುಗಳಿಗೆ ಅಷ್ಟೊಂದು ಹಣ ಭರಿಸದ ಮಧ್ಯಮ ವರ್ಗದ ಮಕ್ಕಳಿಗೆ ಸರ್ಕಾರಿ ಸಿಇಟಿ ಒಂದೇ ಗಟ್ಟಿ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸಿಇಟಿ ಬರೆದು ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದಡಿ ಸೀಟು ಪಡೆದು ತಮ್ಮ ಕನಸಿಗೆ ಜೀವ ಕೊಡ್ತಾರೆ. ಆದರೆ ಮಧ್ಯಮ ವರ್ಗದ ಈ ಕನಸಿಗೆ ಚೂರಿ ಇರಿಯುವ ಕೆಲಸ ಕೆಲವು ಖಾಸಗಿ ಕಾಲೇಜುಗಳಿಂದಲೇ ನಡೀತಾ ಇದೆ. ಅದು ಸರಿಯಲ್ಲ. ಆ್ಯಕ್ಚುಲಾಗಿ ಇಟ್ ಇಸ್ ಎ ಚೀಟಿಂಗ್ ಟು ದ ಪಬ್ಲಿಕ್. ಬಟ್ ಆದರೆ ಏನು ಮಾಡೋದು, ನಾವು ಬಿಲ್ಡಿಂಗ್ ಫಂಡು ಅಥವಾ ಇನ್ನೇನೋ ಅವರು ಕೋಟ್ ಮಾಡಿಕೊಟ್ಟು ಹೇಳಿದಾಗ ನಮಗೆ ನಮ್ಮ ಒಂದು ಭವಿಷ್ಯದ ಬಗ್ಗೆ ಥಿಂಕ್ ಮಾಡಿಕೊಂಡು ಓಕೆ ಅಂತ ಹೇಳಿ ಕೊಟ್ಬಿಡ್ತೀವಿ ಅಷ್ಟೇ. ಖಾಸಗಿ ಕಾಲೇಜುಗಳ ಈ ಹಣದಾಹಕ್ಕೆ ಸರ್ಕಾರ ಬ್ರೇಕ್ ಹಾಕಲು ಪ್ರಯತ್ನ ಪಡ್ತಾನೇ ಇದೆ. ಆದ್ರೆ ಹೆಚ್ಚು ಜನಪ್ರತಿನಿಧಿಗಳೇ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳನ್ನ ನಡೆಸೋದ್ರಿಂದ ಸರ್ಕಾರಕ್ಕೆ ಆ ಕೆಲಸ ಅಷ್ಟೊಂದು ಸುಲಭವಲ್ಲ. ಆದರೂ ಪೋಷಕರ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ಕಳೆದ ವರ್ಷವೇ ಈ ಥರ ಹೆಚ್ಚುವರಿ ಶುಲ್ಕ ವಸೂಲಿ ಸಮಸ್ಯೆಗಳ ಪರಿಹಾರಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಎಸ್.ಕೆ. ಸೈದಾಪುರ ನೇತೃತ್ವದಲ್ಲಿ ಏಕಸದಸ್ಯ ಸಮಿತಿ ರಚಿಸಿದೆ. ಈ ಸಮಿತಿಗೆ ಪೋಷಕರು ದೂರು ಕೊಟ್ಟರೆ ಪೋಷಕರು ಕಟ್ಟಿದ ಹೆಚ್ಚುವರಿ ಶುಲ್ಕ ವಾಪಸ್ ಸಿಗಲಿದೆ. ಇನ್ನು ಎಕ್ಸಸ್ ಫೀದ್ದು ಹೇಳಬೇಕು ಅಂತ ಹೇಳಿದ್ರೆ 86 ಕೇಸಸ್ ನಮಗೆ ರಿಪೋರ್ಟ್ ಆಗಿದೆ. ಅದರಲ್ಲಿ 75 ಸಾಲ್ವ್ ಆಗಿದೆ, 11 ಆಗಿಲ್ಲ. ಅಗೇನ್ ಫಾರ್ ವಾಂಟ್ ಆಫ್ ಡಾಕ್ಯುಮೆಂಟರಿ ಎವಿಡೆನ್ಸ್. ವೃತ್ತಿಪರ ಕೋರ್ಸ್ಗಳಿಗೆ ಜೂನ್ 17ರಿಂದ ಕೌನ್ಸೆಲಿಂಗ್ ಶುರುವಾಗಿದೆ. ಜೂನ್ 26ರಂದು ವಿದ್ಯಾರ್ಥಿಗಳಿಗೆ ಅಂತಿಮ ಸೀಟು ಹಂಚಿಕೆಯಾಗತ್ತೆ. ಇದೇ ಜೂನ್ 30ರ ಒಳಗೆ ಮೊದಲ ಸುತ್ತಿನ ಕೌನ್ಸೆಲಿಂಗ್ನಲ್ಲಿ ಸೀಟು ಪಡೆದ ಅಷ್ಟು ವಿದ್ಯಾರ್ಥಿಗಳು ತಮಗೆ ಸಿಕ್ಕಿದ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿ ಮಾಡಿದ ಶುಲ್ಕ ಪಾವತಿಸಿ ದಾಖಲಾಗಬೇಕು. ಮೆಡಿಕಲ್, ಡೆಂಟಲ್, ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಖಾಸಗಿ ಅನುದಾನರಹಿತ ಮತ್ತು ಅಲ್ಪಸಂಖ್ಯಾತ ಕಾಲೇಜುಗಳು ಇಷ್ಟೇ ಶುಲ್ಕ ಕಟ್ಟಿಸಿಕೊಳ್ಳಬೇಕು ಅಂತ ಸರ್ಕಾರ ನಿಗದಿ ಮಾಡಿದೆ. ಆ ಶುಲ್ಕ ವಿವರ ಹೀಗಿದೆ. ಸರ್ಕಾರದಿಂದ ಮೆಡಿಕಲ್ ಕೋರ್ಸ್ಗಾಗಿ 45,000 ರೂಪಾಯಿ ಶುಲ್ಕ ನಿಗದಿಯಾದರೆ ಡೆಂಟಲ್ ಕೋರ್ಸ್ ಅಂದ್ರೆ ದಂತ ವೈದ್ಯಕೀಯ ಕೋರ್ಸ್ಗೆ 35,000 ರೂಪಾಯಿ ನಿಗದಿಯಾಗಿದೆ. ಇನ್ನು ಎಂಜಿನಿಯರಿಂಗ್ ಹಾಗೂ ವಾಸ್ತುಶಿಲ್ಪದ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ತಲಾ 36,090 ರೂಪಾಯಿ ಹಾಗೂ 41,590 ರೂಪಾಯಿ ನಿಗದಿಪಡಿಸಲಾಗಿದೆ. ಆದರೆ ಖಾಸಗಿ ಕಾಲೇಜುಗಳು ಸರ್ಕಾರ ನಿಗದಿ ಮಾಡಿದ ಶುಲ್ಕವನ್ನ ಕಟ್ಟಿಸಿಕೊಳ್ತಿಲ್ಲ. ಬದಲಾಗಿ ಖಾಸಗಿ ಕಾಲೇಜುಗಳು ವಿವಿಧ ಕಾರಣಗಳನ್ನ ನೀಡಿ ವಿದ್ಯಾರ್ಥಿ ಹಾಗೂ ಪೋಷಕರಿಂದ ಹೆಚ್ಚುವರಿ ಶುಲ್ಕ ವಸೂಲಿಗೆ ಇಳಿದಿವೆ. ಸರ್ಕಾರ ನಿಗದಿ ಮಾಡಿದ ಸರ್ಕಾರಿ ಸೀಟು ಪಡೆಯೋದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕಷ್ಟ ಅಲ್ಲ. ಆದರೆ ಬಯಸಿದ ಸೀಟು ಸಿಕ್ಕಿದ ಮೇಲೂ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಕಾಡುವ ಆತಂಕ ಅಂದ್ರೆ ಖಾಸಗಿ ಕಾಲೇಜುಗಳ ಈ ಹೆಚ್ಚುವರಿ ಶುಲ್ಕ.
ಆದರೆ ಪೋಷಕರು ಹೆಚ್ಚುವರಿ ಶುಲ್ಕ ಪಡೆಯುವ ಕಾಲೇಜುಗಳ ಬಗ್ಗೆ ಎಚ್ಚರರಾಗಿರಿ ಅನ್ನೋದು ಪ್ರಾಧಿಕಾರದ ಸಂದೇಶವಾಗಿದೆ. ಆಮೇಲೆ ಕಾಲೇಜುಗಳಿಗೆ ಅಡ್ಮಿಷನ್ ಆಗಬೇಕಾದ್ರೆ ನಾವು ನಿಗದಿ ಮಾಡಿದಂಥ ಫೀಸನ್ನೇ ತಗೋಬೇಕು. ಸರ್ಕಾರ ಏನು ನಿಗದಿ ಮಾಡಿರ್ತದೆ, ಆಮೇಲೆ ನಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಏನು ಹೇಳಿರ್ತೀವಿ ಅಷ್ಟನ್ನೇ ತೆಗೆದುಕೋಬೇಕು. ಒಂದು ವೇಳೆ ಅದಕ್ಕಿಂತ ಏನೋ ಹೆಚ್ಚು ತೆಗೆದುಕೊಂಡ್ರೆ ಯಾವುದೇ ಕಾಲೇಜಿನವ್ರು ಕೇಳಿದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸರ್ಕಾರದಿಂದ ಒಂದು ಸಮಿತಿಯನ್ನು ನೇಮಿಸಿದ್ದಾರೆ, ಏಕಸದಸ್ಯ ಸಮಿತಿ. ಪ್ರೊಫೆಸರ್ ಸೈದಾಪುರ್ ಅಂತೇಳಿ ರಿಟೈರ್ಡ್ ವೈಸ್ ಚಾನ್ಸಲರ್ ಅವ್ರಿಗೆ ನೇಮಿಸಿದ್ದಾರೆ. ಅವರು ನಮ್ಮ KEA ಕಟ್ಟಡದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಲಿಖಿತವಾಗಿ ದೂರು ಕೊಟ್ಟರೆ ಅವರು ಅದನ್ನು ಪರಿಹರಿಸ್ತಾರೆ. ಖಾಸಗಿ ಕಾಲೇಜುಗಳು ವಸೂಲಿ ಮಾಡುವ ಹೆಚ್ಚುವರಿ ಶುಲ್ಕ ನಿಯಂತ್ರಣಕ್ಕಾಗಿ ಕಳೆದ ವರ್ಷ ಪ್ರೊಫೆಸರ್ SK ಸೈದಾಪುರ ಸಮಿತಿ ರಚನೆಯಾಯಿತು. ಈಗ 2ನೇ ವರ್ಷಕ್ಕೆ ಕಾಲಿಡ್ತಾ ಇರುವ ಸಮಿತಿಗೆ ಮತ್ತಷ್ಟು ಆತ್ಮವಿಶ್ವಾಸ ಕೂಡಿಕೊಂಡಿದೆ. ಯಾಕಂದ್ರೆ ಸಮಿತಿ ಕಳೆದ ವರ್ಷ ಆಗಸ್ಟ್ನಿಂದ ಫೆಬ್ರವರಿ ಅವಧಿಯವರೆಗೆ ಹೆಚ್ಚುವರಿ ಶುಲ್ಕದ ವಿರುದ್ಧ ಬಂದಿದ್ದ 100 ದೂರುಗಳನ್ನು ಇತ್ಯರ್ಥಪಡಿಸಿದೆ. ಸಮಿತಿಗೆ ಒಟ್ಟು ಬಂದ ದೂರುಗಳು 405. ಈ ಪೈಕಿ ಸುಮಾರು 386 ದೂರುಗಳನ್ನು ಸಮಿತಿ ಪರಿಹರಿಸಿಕೊಟ್ಟಿದೆ. ಸುಮಾರು 400 ಕಂಪ್ಲೇಂಟ್ಸ್ ಬಂದಿದೆ ಹೋದ ಸರ್ತಿ. ಅದರಲ್ಲಿ ಒಂದು 90% ಆ್ಯಕ್ಚುಲಿ ಕೇಸಸ್ ಸಾಲ್ವ್ ಆಗಿದೆ, ವಿದ್ಯಾರ್ಥಿಗಳ ಸಮಾಧಾನಕ್ಕೆ ಪೂರಕವಾಗಿ ಆಗಿದೆ. ಅದರಲ್ಲೂ ಇಂಜಿನಿಯರಿಂಗ್ ಕೋರ್ಸ್ನ ಕಾಲೇಜುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚುವರಿ ಶುಲ್ಕ ಪಡಿತಾ ಇವೆ. ಖಾಸಗಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಕೋರ್ಸಿನ ಸರ್ಕಾರಿ ಸೀಟಿಗೆ 36,000ದಿಂದ 41,500 ರೂಪಾಯಿ ಪಡೆಯಬೇಕು. ಆದರೆ ಕೆಲವು ಖಾಸಗಿ ಕಾಲೇಜುಗಳು ಈ ಶುಲ್ಕದ ಮೇಲೆ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡ್ತಿವೆ. ಕೆಲ ಕಾಲೇಜುಗಳಂತೂ 10ರಿಂದ 30,000ದವರೆಗೆ ಹೆಚ್ಚುವರಿ ಶುಲ್ಕ ಪಡೆದಿವೆ. ಇಂಥ ಪ್ರಕರಣಗಳು ಕಂಡುಬಂದರೆ ಪೋಷಕರು kspcamc@gmail.comಗೆ ಮೇಲ್ ಮಾಡುವ ಮೂಲಕ ಆ ಕಾಲೇಜಿನ ವಿರುದ್ಧ ದೂರು ನೀಡಿದ್ರೆ ಸಾಕು. ಸೈದಾಪುರ ಸಮಿತಿ ಮುಂದಿನ ಕೆಲಸ ನೋಡಿಕೊಳ್ಳಿದೆಯಂತೆ. ನಾವು ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ದೂರು ಕೊಡಬೇಕಾದಕ್ಕೆ ಅದಕ್ಕೊಂದು ನಮೂನೆ ಇದೆ. ನಮ್ಮ ವೆಬ್ಸೈಟಲ್ಲೇ ಆ ನಮೂನೆ ಕೂಡ ಇದೆ. ಅದನ್ನು ಸರಿಯಾಗಿ ಫಿಲಪ್ ಮಾಡಿ ಅಲ್ಲೇ ಅವರು ಸಬ್ಮಿಟ್ ಅಂದರೆ ನಮ್ಗೆ ಡೈರೆಕ್ಟ್ ಇಮೇಲ್ ಬಂದ್ಬಿಡ್ತದೆ. ಕಾಲೇಜುಗಳು ಹೆಚ್ಚುವರಿ ಶುಲ್ಕ ಪಡಿತಿವೆ ಅನ್ನೋದರ ಬಗ್ಗೆ ಪೋಷಕರು ಸಮಿತಿಗೆ ಸೂಕ್ತ ದಾಖಲೆಗಳನ್ನು ನೀಡಬೇಕಾಗತ್ತೆ. ಸೂಕ್ತ ದಾಖಲೆಗಳಿದ್ರೆ ಮಾತ್ರ ಸಮಿತಿ ಅಂಥ ಕಾಲೇಜುಗಳು ಪಡೆದಿರುವ ಹೆಚ್ಚುವರಿ ಶುಲ್ಕವನ್ನ ಪೋಷಕರಿಗೆ ವಾಪಸ್ ಕೊಡಿಸಲಿದೆ. ಇನ್ನು ಪೋಷಕರು ಪ್ರೊಫೆಸರ್ ಸೈದಾಪುರ ಸಮಿತಿಗೆ ಹೇಗೆ ದೂರು ಕೊಡಬೇಕು ಅನ್ನೋದರ ವಿವರ ನಮ್ಮ ಪ್ರತಿನಿಧಿ ಸ್ವತಃ ಸೈದಾಪುರ ಜೊತೆಗೆ ನಡೆಸಿದ ಚಿಟ್ ಚಾಟ್ನಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏಕಸದಸ್ಯ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಧಾರವಾಡದ ವಿಶ್ರಾಂತ ಕುಲಪತಿ SK ಸೈದಾಪುರ ಅವರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಮಾಡಿದೆ. ಈಗಾಗಲೇ ಅದು 2ನೇ ವರ್ಷಕ್ಕೂ ಕೂಡ ಕಾಲಿಟ್ಟಿದೆ. ಹೆಚ್ಚುವರಿ ಶುಲ್ಕವನ್ನು ಯಾವ ಆಧಾರದಲ್ಲಿ ಪಡೆಯಬಾರದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಯಾವ ರೀತಿ ದೂರು ಕೊಡಬೇಕು ಸಮಿತಿಗೆ ಅನ್ನೋದ್ರ ಬಗ್ಗೆ ಈಗ SK ಸೈದಾಪುರ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಈಗ ಸಮಿತಿ ರಚನೆ ಮಾಡಿ 2ನೇ ವರ್ಷ ಆಯಿತು. 2ನೇ ವರ್ಷ ಕಾಲಿಡ್ತಾ ಇದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಅಂದರೆ ಹೋದ ಸಲದ್ದು ನಾವು ಸಮಸ್ಯೆಗಳನ್ನು ಗಮನಿಸಿದರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಉದಾಹರಣೆಗೆ ಸುಮಾರು 400 ನಮಗೇನು ಒಂದು ಕಂಪ್ಲೇಂಟ್ಸ್ ಬಂದಿತ್ತು, ಅದರಲ್ಲಿ ಮೋರ್ ದೆನ್ 90% ನಾವು ರಿಸಾಲ್ವ್ ಮಾಡಿದ್ದೀವಿ. ಈಗ ಸರ್, ಕಾಲೇಜುಗಳು ಹೆಚ್ಚುವರಿ ಶುಲ್ಕ ಪಡೆಯೋದು ಎಷ್ಟು ಸರಿ ಅಂತ ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಅಂದರೆ ಕಾಲೇಜದವ್ರಿಗೂ ಅವ್ರ ಸಮಸ್ಯೆ ಇರ್ತವೆ. ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ತಮ್ಮ ವೆಬ್ಸೈಟ್ನಲ್ಲಿ ಮುಂಚಿತವಾಗಿಯೇ ಆ ಫೀಸ್ಗಳ ಡೀಟೇಲ್ಸು ಕೊಡಬೇಕು. ಅವರು ಕಂಪಲ್ಸರಿ ಎಷ್ಟು ಕೊಡಬೇಕು, ಕಡ್ಡಾಯವಾಗಿ ಕೊಡಬೇಕಾದಂಥ ಫೀಸು ಮತ್ತು ಆಪ್ಷನಲ್ ಆಗಿ ಕೊಡುವಂಥ ಫೀಸು. ನಿಮ್ಮ ಪ್ರಕಾರ ಸರ್ ಯಾವ್ಯಾವುದು ಹೆಚ್ಚುವರಿ ಶುಲ್ಕ ಅನ್ನಿಸ್ಕೊಳ್ತವೆ? ಟ್ರಾನ್ಸ್ಪೋರ್ಟು ಅನ್ನಿಸ್ತದೆ. ಆಮೇಲೆ ಅದೇ ರೀತಿ ಪ್ಲೇಸ್ಮೆಂಟಿಗೆ ಕೇಳ್ತಾರೆ, ಕೋಚಿಂಗು ಪ್ಲೇಸ್ಮೆಂಟು ಸಲ ಕೇಳ್ತಾರೆ. ಕೆಲವು ಕಾಲೇಜ್ದವರು ಪ್ಲೇಸ್ಮೆಂಟು 4ನೇ ಕೊನೆ ವರ್ಷದಲ್ಲಿ ಕೊಡ್ತಾರೆ, ಆದರೆ ಮೊದಲನೇ ವರ್ಷದಲ್ಲಿ ಫೀಸ್ ಕೊಡು ಅಂತಂತಾರೆ. ಸೊ ವಿದ್ಯಾರ್ಥಿಗಳ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಕೊನೆ ವರ್ಷದಲ್ಲಿ ಕೊಡುವಂಥ ಒಂದು ಬೋಧನೆಗೆ ನಾವು ಮೊದಲನೇ ವರ್ಷ ಫೀಸ್ ಯಾಕೆ ಕಟ್ಟಬೇಕು ಅಂತ ಒಂದು. ಎರಡನೇದ್ದು, ಕೆಲವರು ಹೇಳ್ತಾರೆ ಅಲ್ಲಿ ನಿಜವಾಗಿ ಒಂದು ಪ್ಲೇಸ್ಮೆಂಟ್ ಸರ್ವಿಸ್ ಕೆಲಸ ಆಗ್ತಾಯಿಲ್ಲ, ಸುಮ್ಮನೆ ಒಂದು 2 ಕ್ಲಾಸ್ ತೊಗೊಂಡ್ಬಿಟ್ಟು ನಮಗೆ ಫೀಸ್ ತೊಗೊಳ್ತಾ ಇದ್ದಾರೆ, ಅದಕ್ಕೆ ನಮಗದು ಬೇಡ ಅಂತ ಹೇಳ್ತಾರೆ. ನಾವು ಕಾಲೇಜ್ದವ್ರಿಗೆ ಕೇಳಿದಾಗ ಇದು ಆಪ್ಷನಲ್ ಸರ್, ನಾವು ಬೇಡದವರಿಗೆ ನಾವು ತೊಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಪೋಷಕರು ನ್ಯಾಯ ನಿರೀಕ್ಷೆ ಮಾಡ್ಬೋದಾ? ಖಂಡಿತ. ಯಾಕೆ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದ ಹಾಗೆ 100ಕ್ಕೆ 90ಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ನಾವು ಹೋದ ಸಲ ಸಮಾಧಾನಕರವಾಗಿ ಕೊಟ್ಟಿದ್ದೀವಿ. ಇನ್ನು ಉಳಿದ 10% ಏನಿದೆ ಅಲ್ಲ,
ಅದು ನಾವು ಮಾಡಿಲ್ಲ ಅಂತಲ್ಲ, ಕೆಲವು ಅದರಲ್ಲಿ ಜನರು ಸಂಬಂಧಪಟ್ಟ ದಾಖಲೆಯನ್ನು ಕೊಡೋದಿಲ್ಲ. ಈಗ ಪೋಷಕರು ಯಾವ ಹಂತದಲ್ಲಿ ದೂರು ಕೊಡಬೇಕು ಸರ್? ದೂರನ್ನು ಎಷ್ಟು ಬೇಗನೆ ಕೊಡ್ತಾರೋ ಅಷ್ಟು ಒಳ್ಳೆಯದು. ಸಮಸ್ಯೆ ಉದ್ಭವಿಸಿದ ಕೂಡಲೇ ದೂರ ಹಾಕಿಬಿಡೋದು ಒಳ್ಳೆಯದು. ಪೋಷಕರು ಮತ್ತು ಸಂಬಂಧಪಟ್ಟ ವಿದ್ಯಾರ್ಥಿಗಳ ಗೌಪ್ಯತೆ ಬಗ್ಗೆ ಹೇಗೆ, ಅದನ್ನು ಹೇಗೆ ಕಾಪಾಡ್ಕೊಂಡು ಹೋಗುತ್ತೆ ಕಮಿಟಿ ಅಂತ? ನಾವು ಎಲ್ಲವನ್ನ ಗೌಪ್ಯವಾಗಿ ಇಡಲಿಕ್ಕೆ ಬಹುಶಃ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ನೀವು ಉದಾಹರಣೆಗೆ ಹೇಳ್ತೀನಿ. ಈಗ ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ, ಅವರಿಗೆ ನಾವು ಡಾಕ್ಯುಮೆಂಟ್ ಕೊಡಿಸ್ಬೇಕು, ಅಥವಾ ಫೀಸ್ ರಿಫಂಡ್ ಮಾಡಿಸ್ಬೇಕು, ಅಥವಾ ಅವ್ರ ಕಡೆಯಿಂದ ಹೆಚ್ಚಿನ ಫೀಸ್ ತೊಗೊಳ್ಬಾರ್ದು ಅಂತಿದ್ರೆ ಇಂಥವ್ರಿಗಿದ್ದು ಅಂತ ಹೇಳಲೇಬೇಕಾಗ್ತದೆ. ನಾವು ಗೌಪ್ಯತೆ ಹೇಗಿರ್ತೀರಾ? ಕೆಲವು ಕಾಲೇಜುಗಳು ಕಮಿಟಿಗೆ ರೆಸ್ಪೆಕ್ಟ್ ಕೊಡ್ತಾವೆ, ಅಂದರೆ ಕಮಿಟಿಯ ರೂಲ್ಸ್ಗಳನ್ನು, ಅಂದರೆ ನೀವೇನು ಹೇಳ್ತೀರಾ ಅದನ್ನು ಫಾಲೋ ಮಾಡ್ತಾರಾ? ಹೌದು, ನನಗೆ ಅದ್ರ ಬಗ್ಗೆ ತುಂಬ ಸಮಾಧಾನ ಇದೆ. ಮೊದಲು ಅವರು ಸ್ವಲ್ಪ ತಮ್ಮ ಒಂದು ಏನಾದರೂ ಎಕ್ಸ್ಕ್ಯೂಸು ಅದು ಇದು ಕೊಡ್ಲಿಕ್ಕೆ ನೋಡ್ತಾರೆ, ತಮ್ಮ ಡಿಫಿಕಲ್ಟೀಸ್ ಹೇಳ್ಕೊಳ್ತಾರೆ. ಆದರೂ ಕಡೆಗೆ ನಾನು ಮಾತಾಡಿದ ಮೇಲೆ ಅವ್ರು ಯಾರೂ ಇಲ್ಲ ಅಂದಿಲ್ಲ. ಇಲ್ಲಿವರೆಗೆ ಎಲ್ಲ ಕಾಲೇಜವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ನನಗೆ ಅಗದಿ ಸಮಾಧಾನ ಇದೆ. ಕಾಲೇಜುಗಳ ವಿರುದ್ಧ ನೀವು ಆಕ್ಷನ್ ತಗೊಳ್ಳೋ ಅಧಿಕಾರ ನಿಮಗಿದೆಯಾ, ಅಥವಾ ಸರ್ಕಾರಕ್ಕೆ ತಿಳಿಸುವಂಥ ಅಧಿಕಾರ ಇದ್ದಾರೆ? ಇದು ಒಳ್ಳೆಯ ಉತ್ತಮ ಪ್ರಶ್ನೆ ನೀವು ಕೇಳಿದಿರಿ. ನಮಗೆ ಅವ್ರಿಗೆ ನೇರವಾಗಿ ಅವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ನಮ್ಗೆ ಅಧಿಕಾರ ಇಲ್ಲ. ಇನ್ನು ನೇರವಾಗಿ ನಮ್ಗೆ ಅಧಿಕಾರ ಕೊಟ್ಟರೆ ನಾವೇ ಅವರಿಗೊಂದು ಪೆನಾಲ್ಟಿ ಹಾಕೋದಾಗಲಿ ಇದಾಗಲಿ ಮಾಡ್ಬೋದು. ಆ ಅಧಿಕಾರ ನಮಗೆ ಇನ್ನೂವರೆಗೆ ಸರ್ಕಾರ ಕೊಟ್ಟಿಲ್ಲ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಎಸ್ ಕೆ ಸೈದಾಪುರ ಅವರದ್ದು ಇದು ಮೊದಲ ಟಿ ವಿ ಸಂದರ್ಶನ, ಅದು ಸುವರ್ಣ ನ್ಯೂಸ್ ಜೊತೆಗೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂತಂದರೆ, ಇಂಥ ಕಾಲೇಜು ಹೆಚ್ಚುವರಿ ಶುಲ್ಕ ಪಡಿತಾ ಇದೆ ಅಂತ ಗೊತ್ತಾದಾಗ ಪೋಷಕರು ಏನು ಮಾಡಬೇಕು, ಯಾವ ಹಂತದಲ್ಲಿ ದೂರು ಕೊಡಬೇಕು, ಹೇಗೆ ದೂರು ಕೊಡಬೇಕು, ಈ ಎಲ್ಲ ವಿಚಾರಗಳನ್ನ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಮುಂದಿನ ವಾರ ಶುರುವಾಗುವಂಥ ಅಡ್ಮಿಷನ್ ಟೈಮಲ್ಲಿ ಇಂಥ ಕಾಲೇಜು ಹೆಚ್ಚುವರಿ ಶುಲ್ಕ ಪಡಿತಾ ಇದೆ ಅಂತ ಗೊತ್ತಾದಾಗ ತಕ್ಷಣ ಈ ಕಮಿಟಿಗೆ ನೀವು ದೂರು ಕೊಡಬಹುದಾಗಿದೆ. ಕ್ಯಾಮ್ರಾಮನ್ ಸಬಾಸ್ಟಿನ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಸದ್ಯಕ್ಕೆ ತಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ಗಳಾಗಬೇಕು ಅಂದ್ರೆ ಪೋಷಕರ ಮುಂದೆ ಇರುವ ದಾರಿ ಎರಡೇ. ಒಂದು, ಕೆಲವು ಖಾಸಗಿ ಕಾಲೇಜುಗಳು ಕೇಳುವಷ್ಟು ಹೆಚ್ಚುವರಿ ಶುಲ್ಕ ನೀಡಿ ಕೋರ್ಸ್ಗಳಿಗೆ ಸೇರಿಸೋದು. ಎರಡನೆಯ ದಾರಿ, ಕಾಲೇಜುಗಳ ಹೆಚ್ಚುವರಿ ಶುಲ್ಕದ ವಿರುದ್ಧ ಪ್ರೊಫೆಸರ್ ಸೈದಾಪುರ ಸಮಿತಿಗೆ ದೂರು ನೀಡಿ ಆ ಮೂಲಕ ಹೆಚ್ಚುವರಿ ಶುಲ್ಕದಿಂದ ಪಾರಾಗೋದು. ಮೊದಲ ದಾರಿಯಲ್ಲಿ ಅನ್ಯಾಯದ ಜೊತೆಗೆ ನೀವು ಕೈಮಿಲಾಯಿಸಿದ್ರೆ, ಎರಡನೇ ದಾರಿ ಅನ್ಯಾಯವನ್ನೇ ನೀವು ನ್ಯಾಯಯುತ ಮಾರ್ಗದಲ್ಲಿ ಎದುರಿಸಿ ನಿಲ್ತೀರಾ. ನೀವು ಯಾವ ದಾರಿ ಆರಿಸ್ಕೊಳ್ತೀರಾ ಅಂತ ನೀವೇ ನಿರ್ಧರಿಸಿಕೊಳ್ಳಿ.